नहीं कर रहा जस्ट किराए नहीं कर रहा हमें हमें वाटर में कुछ नहीं खेलना ಕನ್ನಡ ಯಾವ ವಾಟರ್ ಸ್ಪೋರ್ಟ್ಸ್ ಆಡಿಸ್ತಾರೆ ಇವರು ವಾಟರ್ ಸ್ಪೋರ್ಟ್ ಆಡೋದಿದ್ರೆ ಅಂಜನಾ ಬೀಚಿಗೆ ಬನ್ನಿ ಇಲ್ಲೇ ಇರ್ತಾರೆ ಅಣ್ಣ ಇಲ್ಲೇ ಇರ್ತಾರೆ ಕೆಲವರ ಬರಕಿರುವ ನಮ್ಮ ಮನೆಗೆ ನಿಮ್ಮಂತವ್ರು ಬಂದು ಕಮ್ಮಿ ಮಾಡಿ ನೋಡಿ ವಾಟರ್ ಸ್ಪೋರ್ಟ್ಸ್ ಅದೇ ನನ್ನ ಫ್ರೆಂಡ್ ಪ್ರವೀಣ್ ಎಲ್ಲ ಅಲ್ಲಿ ನಿಮ್ ಬ್ಲಾಕ್ ಕಲರ್ ಕಲ್ಲುಗಳು ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆಲ್ಲ ಹತ್ತಿದ್ವಿ ನಾವು ಲಾಸ್ಟ್ ಟೈಮ್. ಬಟ್ ಇವತ್ತು ವಾಟರ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಇಷ್ಟೊಂದು ದೂರ ನೀರು ಬರ್ತಾ ಇದೆ. ಇಲ್ಲ ನಾನೇನಾದ್ರೂ ರಾಂಗ್ ಗೆಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇನ್ನು ಶೂ ಎಲ್ಲ ನಾನು ಶೂ ಹಾಕೊಂಡಿದ್ದೀನಿ ನೋಡಿ, ಶೂ ಎಲ್ಲ ನೆಂದೋಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ. ಸೊ ಬೇಡ, ನೀರ್ ಹತ್ರ ಹೋಗೋದೇ ಬೇಡ, ಬೀಚ್ನ ಇಲ್ಲಿಂದ ನೋಡೋಣ. ಯಾಕಂದ್ರೆ ಇವಾಗ ಆಡೋದಕ್ಕಾಗಲ್ಲ. ಸೊ ಅಲ್ಲಿಗೆ ನಾನು ಆಲ್ರೆಡಿ ಹೋಗಿದ್ದೀನಿ. ಆದರೆ ನಾನು ಲಾಸ್ಟ್ ಟೈಮ್ ಗೋವಾಗೆ ಬಂದಾಗ ಹೋಗಿದ್ದೆ. ಅದು ನಿಮಗೆ ಫೋಟೋಸ್ ಏನಾದರೂ ತಗೋಬೇಕು ಅನ್ನೋ ಆಸೆ ಇದ್ದರೆ ಹೋಗ್ಬೋದು. कितना भैया प्राइस? कितना बोला था उसने? उन्होंने 1500 बोला था. नहीं 1300 बोला था. नहीं 1200 बोला. कैसा लगा मेरा मजाक? ओके अन्न बंदा नहीं करना है जस्ट किराए नहीं करना. हमें वाटर में कुछ नहीं खेलना. ಕನ್ನಡ ಯಾವ ಬೆಳ್ತಂಗಡಿ. ಓಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದಿದ್ದು ಬೆಳ್ತಂಗಡಿಗೆ. ಬೆಂಗಳೂರಲ್ಲಿ ರಾಮಮೂರ್ತಿ ನಗರ. ನಮ್ದು ಗದಗ. ನಿಮ್ದು ಗದಗ. ಇನ್ನೊಬ್ರು ಕನ್ನಡಿಗ ಸಿಕ್ಕಿದ್ದಾರೆ. ವಾಟರ್ ಸ್ಪೋರ್ಟ್ಸ್ ಆಡಿಸ್ತಾರೆ ಇವರು. ವಾಟರ್ ಸ್ಪೋರ್ಟ್ ಆಡೋದಿದ್ರೆ ಅಂಜನಾ ಬೀಚಿಗೆ ಬನ್ನಿ, ಇಲ್ಲೇ ಇರ್ತಾರೆ ಅಣ್ಣ ಇಲ್ಲೇ ಇರ್ತಾರೆ. ಸಂತೋಷ್ ರಾಥೋಡ್ ಕೆಲವರ ಬರಕಿರುವ ನಮ್ಮ ಮನೆಗೆ ನಿಮ್ಮಂತವ್ರು ಬಂದು ಕಮ್ಮಿ ಮಾಡಿ ನೋಡಿ ವಾಟರ್ ಸ್ಪೋರ್ಟ್ಸ್ ನಮ್ಮ ಮನೆಗೆ ಬರಬೇಕು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಹೋಗಿ ಕ್ರಿಯೇಟ್ ಮಾಡಬೇಕು. ನಾವು ಮಾಡಿಲ್ಲ, ಏನು ಮಾಡಿಲ್ಲ. ಹೊಸದು ಹೆಸರು ಏನು ಮಾಡವ್ರೆ? ಹೆಸರು ಪ್ರಣಯ್ ಅಂತ ಮಾಡ್ತೀನಿ, ಪ್ರಣಯ್ ಕುಮಾರ್ ಅಂತ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೋಡಿ ಅಂಜನಾ ಬೀಚ್. ಓ ಮೈ ಗಾಡ್. ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ನಾನು ಬಂದಿದ್ದಾಗ ನಾನು ಪ್ರವೀಣ್ ಎಲ್ಲ ಅಂದ್ರೆ ನನ್ನ ಫ್ರೆಂಡ್ ಪ್ರವೀಣ್ ಎಲ್ಲ ಅಲ್ಲಿ ನಿಮ್ ಬ್ಲಾಕ್ ಕಲರ್ ಕಲ್ಲುಗಳು ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆಲ್ಲ ಹತ್ತಿದ್ವಿ ನಾವು ಲಾಸ್ಟ್ ಟೈಮ್. ಬಟ್ ಇವತ್ತು ವಾಟರ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಇಷ್ಟೊಂದು ದೂರ ನೀರು ಬರ್ತಾ ಇದೆ. ಇಲ್ಲ ನಾನೇನಾದ್ರೂ ರಾಂಗ್ ಗೆಸ್ ಮಾಡ್ತಾ ಇದ್ದೀನ, ಬಿಕಾಸ್ ಆ ಕಡೆನೂ ಕೆಲವು ಇಲ್ಲ ಇದೆ ಅನ್ಸುತ್ತೆ. ಸೊ ನಾವು ಅದ್ರ ಮೇಲೆಲ್ಲ ಹತ್ತಿದ್ವಿ. ಅವತ್ತಷ್ಟು ವಾಟರ್ ಇರಲಿಲ್ಲ, ಬಟ್ ಆದ್ರೆ ಇವತ್ತು ಸಿಕ್ಕಾಪಟ್ಟೆ ನೀರಿದೆ ಇಲ್ಲಿ. ನೀರು ನೋಡಿದ್ರೆ ಭಯ ಆಗ್ತಾ ಇದೆ. ನೋಡೋಣ. ಕೆಳಗಡೆ ನೋಡ್ತಾ ಇರ್ಬೋದು, ಜನ ತುಂಬಾ ಜನ ಇದ್ದಾರೆ. ಅಂಜನಾ ಬೀಚ್
ನೋಡಿ ಎಷ್ಟು ಅನ್ಸೇಫ್ ಅಂತ, ಹುಷಾರಾಗಿರ್ಬೇಕಿಲ್ಲಿ. ನೋಡಿ ಬೀಚ್ ಬಾಯ್ಸ್, ವಾಟರ್ ಬಾಯ್ಸ್, ವಾಟರ್ ಸ್ಪೋರ್ಟ್ಸ್ ಬಾಯ್ಸ್. ಸರಿ ಬನ್ನಿ ಕೆಳಗಡೆ ಇಡೋಣ, ಕೆಳಗಡೆ ಇಳಿದು ನೋಡೋಣ. ಹಿಂಗೆ ಬರಲ್ಲ? ಸರಿ ನಾನು ಇಳಿತೀನಿ ಕೆಳಗಡೆ. ನೋಡಿ ನೀರು, ಬೀಚು, ನೀರಿನ ರಭಸ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದೆಲ್ಲ ನೀರೇ ಇರಲಿಲ್ಲ ಬ್ರೋ. ಓಕೆ, ನೀರು ತುಂಬಾ ಜಾಸ್ತಿ ಇದೆ ಆಕ್ಚುಲಿ. ಇಷ್ಟೊಂದು ಎಂಡವರೆಗೂ ಬರ್ತಾ ಇದೆ ನೀರು. ನೀರಂತೂ, ನೀರು ಯಾಕೆ ಎಷ್ಟು ಜಾಸ್ತಿ ಇದೆ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಇನ್ನು ಶೂ ಎಲ್ಲ, ನಾನು ಶೂ ಹಾಕೊಂಡಿದ್ದೀನಿ ನೋಡಿ, ಶೂ ಎಲ್ಲ ನೆಂದೋಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ. ಸೊ ಬೇಡ, ನೀರ್ ಹತ್ರ ಹೋಗೋದೇ ಬೇಡ. ಬೀಚ್ನ ಇಲ್ಲಿಂದ ನೋಡೋಣ, ಯಾಕಂದ್ರೆ ಇವಾಗ ಆಡೋದಕ್ಕಾಗಲ್ಲ. ಸಾಯಂಕಾಲ ನೋಡೋಣ, ಹೆಂಗೋ ಇನ್ನೊಂದು ಬೀಚ್ ಕಡೆ ಹೋಗ್ಬೇಕು, ಅವಾಗ ನೋಡೋಣ. ಇವಾಗ ಸದ್ಯಕ್ಕೆ ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ಬೇಕು. ಸೊ ಬೆಳಗ್ಗೆ ನೆಂದೋಗ್ಬಿಟ್ರೆ ಕಷ್ಟ. ಶೂ ನಾನು ಸ್ಪೇರ್ ತಂದಿಲ್ಲ, ಒಂದೇ ಒಂದು ಶೂ ತಗೊಂಡ್ಬಂದಿದ್ದೀನಿ. ಚಪ್ಪಲಿ ಇದೆ, ಬಟ್ ಆದರೆ ಚಪ್ಪಲಿ ಹಾಕೊಂಡು ಬಂದಿಲ್ಲ, ಶೂ ಹಾಕೊಂಡೆ ಬಂದ್ಬಿಟ್ಟಿದ್ದೀನಿ. ಯಾಕಂದ್ರೆ ಸುಮ್ಮನೆ ಬೇಡಪ್ಪ, ಇದ್ರ ಕಥೆನೇ ಬೇಡ ನಮಗೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತು ಅಂತ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ, ಅಂಜುನಾ ಬೀಚ್, ಗೋವಾ. ಫ್ಯಾಮಿಲಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟದಾಗಿ. ಓ ಗಾಡ್, ಸೋ ಕ್ಯೂಟ್. ಬಿಲ್ ಹಾಂ, ಇದಾಗಿದೆ.
ये बोट भी 50 है ना? तो कौन सा डिस्काउंट करो भैया? डिस्काउंट प्राइस, नो बार्गेनिंग, यहाँ पे फिक्स प्राइस, गुड प्राइस. देखो इधर भी है, फिर भी है. हाँ, नो प्रॉब्लम, ऑलरेडी गुड प्राइस. क्या लिया? एक ये लिया और एक नाम लिया. किचन नहीं है क्या? कितने का? ಓಕೆ, ಸೊ ಅಂಜನಾ ಬೀಚ್ ಹತ್ರ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಪ್ಯಾರಾ. ಡಿಯರ್ ಜಿಂದಗಿ ಮೂವಿಯಲ್ಲಿ ಶಾರುಖ್ ಖಾನ್ ಸೈಕಲ್ ಹೊಡ್ಕೊಂಡು ಹೋಗ್ತಾರಲ್ಲ ಅಲ್ಲಿಗೆ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ. ಬಿಸಿಲು ಮಾತ್ರ ಹೆವಿ ಬಿಸಿಲು, ಜಾಸ್ತಿ ಬಿಸಿಲು, ಕಷ್ಟ ಆಗ್ತಾಯಿದೆ. ಬಟ್ ಅಫ್ಕೋರ್ಸ್ ನಡಿಲೇಬೇಕು, ಟ್ಯಾನ್ ಆಗಲೇಬೇಕು. ಆಯಿತು ಬನ್ನಿ. ನೋಡಿ, ಇದು ನಮ್ಮ ಕನ್ನಡ ಅವ್ರದ್ದು, ಇದು ನಮ್ಮ ಕನ್ನಡ ಅವ್ರದ್ದು. ಇಲ್ಲಿ ಕೆಲವೊಂದು ಇಲ್ಲಿ ಪಾರ್ಕಿಂಗ್ ಸ್ಕ್ಯಾಮ್ ಸ್ವಲ್ಪ ಜಾಸ್ತಿ, ಆಮೇಲೆ ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವ್ರ ಮಾತು ಕೇಳಿಲ್ಲ ಅಂದರೆ. ಸೊ ಅದನ್ನು ನಾನು ನೋಡಿರೋದು. ಸೊ ಅಂಜನಾ ಬೀಚಿಂದ ನಾವು ಪ್ಯಾರಾ ಅನ್ನೋ ಕಡೆ ಹೊರಟ್ವಿ. ಪ್ಯಾರಾ ಅಂದರೆ ಡಿಯರ್ ಜಿಂದಗಿಯಲ್ಲಿ ಶಾರುಖ್ ಖಾನ್ ಮತ್ತು ಆಲಿಯಾ ಭಟ್ ಸೈಕಲ್ ತುಳ್ಕೊಂಡು ಹೋಗ್ತಾರಲ್ಲ ಆ ಜಾಗ. ಸೊ ಅಲ್ಲಿಗೆ ನಾನು ಆಲ್ರೆಡಿ ಹೋಗಿದ್ದೀನಿ, ಅಂದರೆ ನಾನು ಲಾಸ್ಟ್ ಟೈಮ್ ಗೋವಾಗ ಬಂದಾಗ ಹೋಗಿದ್ದೆ. ಅದು ನಿಮಗೆ ಫೋಟೋಸ್ ಏನಾದರೂ ತಗೋಬೇಕು ಅನ್ನೋ ಆಸೆ ಇದ್ದರೆ ಹೋಗ್ಬೋದು, ಇಲ್ಲಾಂದರೆ ಅಲ್ಲಿ ಅಂಥ ನೋಡೋ ಅಂಥ ಜಾಗ ಏನಿಲ್ಲ. ಒಂದು ರೋಡಲ್ಲಿ ಎರಡೂ ಕಡೆ ತೆಂಗಿನ ಮರಗಳು ಬೆಳೆದಿದೆ. ಸೊ ಆ ರೋಡನ್ನ ಒಂದು ವ್ಯೂಗೋಸ್ಕರ ನೀವು ಅಲ್ಲಿ ಹೋಗ್ಬೋದು, ಫೋಟೋ ತಗೊಬೋದು. ಬಟ್ ನಮಗೇನು ಅಲ್ಲಿ ಅಂಥ ಪರಿ ನೋಡ್ಬೇಕಂತ ಏನಿರಲಿಲ್ಲ, ಜಸ್ಟ್ ಒಂದು ರೈಡ್ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಆ ಜಾಗ ಸೇರೋದಕ್ಕೆ ಆಗಿಲ್ಲ. ನಮ್ಗೆ ಎಷ್ಟೇ ಡ್ರೈವ್ ಮಾಡಿದ್ರು ನಮಗೆ ಕನ್ಫ್ಯೂಷನ್ ಆಗ್ತಾನೇ ಇತ್ತು. ಗೂಗಲ್ ಲೊಕೇಶನ್ ಇತ್ತು, ಬಟ್ ಆದರೂ ಕನ್ಫ್ಯೂಷನ್. ಸೊ ಹಾಗಾಗಿ ಆ ಜಾಗನ ಸ್ಕಿಪ್ ಮಾಡಿ ನಾವು ಇವತ್ತಿನ ಸ್ಟೇಗೆ ಒಂದು ರೂಮ್ ಬೇಕಾಗಿತ್ತಲ್ವ. ಸೊ ಡೇ 3 ಅನಿಸುತ್ತೆ, ಡೇ 3ಗೆ ನಮಗೆ ಇರೋದಕ್ಕೆ ರೂಮ್ ಬೇಕಲ್ವ. ಸೊ ಹಾಗಾಗಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ನಮ್ಗೆ ಈ ರೂಮ್ ಸಿಕ್ತು. ಸೊ ಈ ಜಾಗ ನೋಡೋಣ ಅಂತ ಬಂದ್ವಿ. ನೋಡಿ ಮುಂದೆ ಹೇಗಿರುತ್ತೆ ಅಂತ ನೀವೇ ನೋಡಿ, ರೂಮ್ ಟೂರ್ ತೋರಿಸ್ತೀನಿ. ಅದಾದಮೇಲೆ ಮುಂದೆ ಕ್ಲಿಯರಾಗೂ ರೂಮ್ ಟೂರ್ ಮಾಡ್ತೀನಿ, ಆ ವಿಡಿಯೋ ತಗೋತಾ ಇದ್ದೀನಿ. ಹಾಯ್ ವೆರಿ ಗುಡ್ ಭಯ್ಯಾ, 3 आदमी. हाँ, एक मैट्रेस होगा. अच्छा, फ्लैट सीवीयू एसी नहीं है? ऐसी है. अच्छा एसी. हाँ वो, हाँ अच्छा ठीक है, वो बीच है. ठीक है. कितना भैया प्राइस? कितना बोला था उसने? वो उन्होंने 1500 बोला था. नहीं 1300 बोला था. नहीं 1200 बोला. कैसा लगा मेरा मजाक? ಸೊ ನಮಗೆ ಈ ರೂಮ್ ಇಷ್ಟ ಆಯಿತು. ಸೊ ಹಾಗಾಗಿ ನಾವು ಇಲ್ಲೇ ಚೆಕ್ ಇನ್ ಮಾಡಿದ್ವಿ. ಸೊ ಈ ವಿಡಿಯೋನ ನಾನು ಸಂಜೆ 5 ಗಂಟೆಗೆ ತಗೊತಾ ಇದ್ದೀನಿ, ಅಂದರೆ ಯಾವಾಗ ಸನ್ಸೆಟ್ ಆಗೋ ಟೈಮ್ ಇದೆ ಆ ಟೈಮ್ಗೆ. ನೋಡಿ ನಮ್ಮ ರೂಮ್ ಒಳಗಡೆನೇ ಸನ್ಸೆಟ್ ಆಗ್ತಾಯಿದೆ ಅನ್ನೋ ಫೀಲ್ ಬರ್ತಾಯಿದೆ. ಸಕ್ಕತ್ತಾಗಿತ್ತು ವ್ಯೂ ಮಾತ್ರ.